ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಸಗಣಿ ಗೊಬ್ಬರ ಏನಿದೆಯಲ್ಲ ಅದು ಡೈರೆಕ್ಟ್ ಹಾಕೋದಕ್ಕಿಂತ ಇನ್ನೊಂದು ಮೆಥಡ್ ಇದೆ. ಆ ಮೆಥಡ್ ಫಾಲೋ ಮಾಡೋದ್ರಿಂದ ಏನೇನು ಒಳ್ಳೇದಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ. ಓಕೆ. ಈಗ ಏನಿದೆ, ಭಾಳ ರೈತರು ತಪ್ಪೇನು ಮಾಡ್ತಾರಂದ್ರೆ ಸೆಗಣಿ ಹಾಕಿದ ತಕ್ಷಣನೇ ತಂದು ಅದ್ರ ಹೊಲದಲ್ಲಿ ಉಗ್ಗೋದು, ಈ ತೀರ ಗಿಡದ ಬಡ್ಡೆಲ್ಲ ಹಾಕೋದು ಮಾಡ್ತಾರೆ. ಅದರಿಂದ ನಮಗೆ ಒಳ್ಳೇದಕ್ಕಿಂತ ಕೆಟ್ಟದೇ ಭಾಳ ಆಗುತ್ತೆ. ಯಾಕಂದರೆ ಇದು ಕಂಪಲ್ಸರಿ ಸೆಗಣಿ ಬಂದು ಡಿಕಂಪೋಸ್ ಆಗಬೇಕು. ಡಿಕಂಪೋಸ್ ಅಂದರೆ ನಾವು ಇದನ್ನ ಹೆಂಗೆ ಮಾಡ್ತೀವಿ ಅಂದರೆ, ಈಗ ಬೆಳಿಗ್ಗೆ ಹೋಗೋಕೆ ಇನ್ನೊಂದು 6 ತಿಂಗಳ ಟೈಮ್ ಇದೆ. ಅದ್ರ ಒಳಗಡೆ ನಾವು ಇದನ್ನೇನು ಮಾಡ್ತೀವಿ, ಈ ಥರ ಸ್ಟಾಕ್ ಹಾಕಿ ಆಮೇಲೆ ಇದರಲ್ಲಿ ಸೋಡೋಮನಸ್ಸು, ಟ್ರೈಕೋಡರ್ಮ, ಈ ಥರ ಬಯೋಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡಿಂದಾನೇ ಇದು ಡಿಕಂಪೋಸ್ ಮಾಡಿ ಒಂದು 6 ತಿಂಗಳು ಸ್ಟಾಕ್ ಇಟ್ಟು ಡಿಕಂಪೋಸ್ ಮಾಡಿ ಗಿಡಕ್ಕೆ ಹಾಕ್ತೀವಿ. ಯಾವ ಥರ ಸರ್, ಯಾವ ಪ್ರಮಾಣಕ್ಕೆ, ಎಷ್ಟು ಪ್ರಮಾಣಕ್ಕೆ ಎಷ್ಟು ಹಾಕ್ತೀವಿ? ಈಗ ನಾವು ಬಂದು ದಾಳಂಬರಿ ಗಿಡಕ್ಕೆ ಫಾರ್ ಪ್ಲ್ಯಾಂಟಿಗೆ ಬಂದು 40 kg ಗೊಬ್ಬರ ಹಾಕ್ತೀವಿ. 40 kg ಅಂದರೆ ಇದು ಹೀಗೆ ವೇಟ್ ಮಾಡಿದರೆ 80 kg ಬರುತ್ತೆ. ಡಿಕಂಪೋಸ್ ಆದಮೇಲೆ 40 kg ಬರುತ್ತೆ. ಆ ಟೈಮಲ್ಲಿ ಹಾಕ್ತೀವಿ ನಾವು, ಯಾಕಂದರೆ ಅದು ಡಿಕಂಪೋಸ್ ಆಗಲೇಬೇಕು ಕಂಪಲ್ಸರಿ. ಅವಾಗೇ ಗಿಡ ತಾನು ತಿನ್ನೋ ಶಕ್ತಿನ ತಗೊತದ್ದು. ಈ ಥರ ಹಾಕಿದ್ರೆ ಏನಾಗುತ್ತಂದರೆ ಫುಲ್ ವೀಟಾಗಿ ಗಿಡ ಬೇರೆ ಡ್ಯಾಮೇಜ್ ಆಗಿ ವಿಲ್ಟ್ ಈ ಥರ ರೋಗ ಬರ್ತಿರ್ತಾರೆ. ಅಲ್ಲ, ನೀವೀಗ ಇದ್ರ ಜೊತೆ ನೀವು ಹೇಳಿದ್ರಲ್ಲ ಏನೇನೋ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿ, ಅದು ಯಾವ ಥರ ಕ್ಯಾಲ್ಕುಲೇಷನ್ ಮಿಕ್ಸ್ ಮಾಡ್ತೀವಿ? ಅದೇ ಸರ್, ಈಗ ನಾವು ಹೆಂಗಂದ್ರೆ ಇದನ್ನ ಏನಂದ್ರೆ ಈಗ ಇಲ್ಲಿ ಬಿಡ್ತೀವಿ ಸರ್. ಇದರಲ್ಲಿ ನಮ್ಮ 4,000 ಗಿಡ ಅದಲ್ಲ, ಅದರಲ್ಲಿ ಗಿಡಕ್ಕೆ 1/2 kg ಥರ ಸೂಪರ್ ಮಿಕ್ಸ್ ಮಾಡ್ತೀವಿ. ಸೂಪರು, ಆಮೇಲೆ ಇದರಲ್ಲಿ ಗಿಡಕ್ಕೆ ಒಂದು 10 kg ಕೋಳಿ ಗೊಬ್ಬರ, ಒಂದು 10 kg ಶುಗರ್ ಫ್ಯಾಕ್ಟ್ರಿ ಶುಗರ್ ವೇಸ್ಟ್ ಅಂತ ಸಿಗುತ್ತೆ. ಆ ಶುಗರ್ ವೇಸ್ಟು ಎಲ್ಲ ಕಂಬೈನ್ ಮಾಡಿ ಮಿಕ್ಸಿ ಒಂದು 6 ತಿಂಗಳು ಹಂಗೆ ಇಡ್ತೀವಿ. ಇಟ್ಟ ಮೇಲೆ ಇನ್ನೊಂದು 45 ದಿನಕ್ಕೆ ಗಿಡಕ್ಕೆ ಹಾಕ್ತೀವಿ. ಆಮೇಲೆ ಸೋಡೋಮನಸ್ಸು, ಟ್ರೈಕೋಡರ್ಮ, ಈ ಥರ ಬಯೋಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಬೇಸ್ಟ್ ನೀರು, ಗೊಬ್ಬರ ಮತ್ತು ನೀರು ತೊಳಿಸಿ ಒಂದು 45 ದಿನ ಬಿಟ್ಟು ಗಿಡಕ್ಕೆ ಹಾಕ್ತೀವಿ ಡೈರೆಕ್ಟಾಗಿ ಮಿಕ್ಸ್ ಮಾಡಿ. ಈಗಿದೆ ಸರ್, ಅದು ಏನಂದರೆ ಅದು ಒಂದು ಬ್ಯಾಕ್ಟೀರಿಯಾ. ಅದೇನು ಮಾಡುತ್ತೆ, ನಾವು ಹಾಕೋ ಹೊತ್ನಾಗ ಭಾಳ ಕಡಿಮೆ ಕಂಟೆಂಟಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ. ನಾವು ಇದರಲ್ಲಿ ಯಾವಾಗ ಮಿಕ್ಸ್ ಮಾಡಿ ಬೆಲ್ಲದ ನೀರು ಸರಿ ಮಿಕ್ಸ್ ಮಾಡಿ ಹಾಕ್ತೀವಲ್ಲ, ಅವಾಗ ಅದು ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ. ಅದು ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕಂಬೋದೇನಿಲ್ಲ, ಎಷ್ಟು ಹಾಕ್ತೀವೋ ಅಷ್ಟು ಗಿಡಕ್ಕೆ ಚಲೋ. ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.